ನೋಡೋದೇ ಬೇಡ ಸರ್. ಕುತ್ಕೊಂಡ್ಬಿಡಿ, ಕುತ್ಕೊಂಡ್ರೆ ಹಂಗೆ ಈ ಮೈಂಡ್ ಎಲ್ಲ ಹಂಗೆ ಬ್ಲಾಸ್ಟ್ ಆಗಿ ಹೋಗ್ತಿರತ್ತ. ಒಂದೊಂದು ಡೈಲಾಗ್ ಅಲ್ಲಿ ಬರ್ದಿದ್ದಾರೆ, ಸಕ್ಕತ್ತಾಗ ಅಲ್ಟಿಮೇಟ್ ಗೂಸ್ ಬಂಪ್ಸ್ ಸರ್. ಗೂಸ್ ಬಂಪ್ಸ್ ಒಂದೊಂದು ಫೈಟ್ ಇದೆ ಅಲ್ವಾ, ಸಕ್ಕತ್ ಗೂಸ್ ಬಂಪ್ಸ್. ಹೇಳಕ್ಕೆ ಪದಗಳು ಬರ್ತಾ ಇಲ್ಲ. ನಾನು ಇಲ್ಲಿಗೂ ನಿಜವಾಗ್ಲೂ ಯಾರಿಗೆ ಹೇಳ್ಬೇಕು, ಕಮೆಂಟ್ ಕೊಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸಿನಿಮಾನ ಕುತ್ಕೊಂಡು ನೋಡಕ್ ಆಗಲ್ಲ, ನಿಂತ್ಕೊಂಡು ಕೈಗಳೆಲ್ಲ ಶೇಕ್ ಆಗ್ತಾ ಇರುತ್ತೆ. ಆ ಮಟ್ಟಿಗೆ ಸಿನಿಮಾ ಇದೆ. ನೆಕ್ಸ್ಟ್ ಲೆವೆಲ್ 100 ಡೇಸ್ ಏನು ನಮ್ಮ ಮಾತು ಅಲ್ಲೆಲ್ಲೂ ಇಲ್ಲ, ಇಲ್ಲೇ ಇದಾರೆ, ಬೇಕಲ್ಲೇ ಇದಾರೆ. ಒಳಗಡೆ ಇದ್ದಾರೆ. ನಾವು ಅಭಿಮಾನಿಗಳು ಏನ್ ಮಾಡಕ್ ಸಾಧ್ಯ ಅಂತ ಇಲ್ಲ ಸರ್. ನಿಜ ಹೇಳ್ತೀನಿ, ಅಭಿಮಾನಿಗಳು ಹೃದಯದಲ್ಲಿ ಇದಾರೆ ಬಾಸು. ಅವ್ರು ಅದಕ್ಕೆ ಆರಾಮಾಗಿ ನೆಮ್ಮದಿಯಾಗಿದ್ದಾರೆ. ಏನಕ್ಕೆ ಗೊತ್ತಾ, ಅವ್ರು ನಮ್ಮ ಮೇಲಿಟ್ಟು ನಂಬಿಕೆ ಅನ್ನೋದಕ್ಕಿಂತ ಅವ್ರು ಮಾಡಿರೋ ಆಕ್ಟ್, ಮೂವಿ, ಕಥೆನೇ ಬೇರೆ ಬಿಡಿಗರು. ಸಿಕ್ಕಾಮಟ್ಟೆ ನಮ್ಗೆ ಪದಗಳು ಬರ್ತಾ ಇಲ್ಲ ಹೇಳಲಿಕ್ಕೆ. ಅದು ಸಿನಿಮಾನ ಥಿಯೇಟರ್ ಕುತ್ಕೊಂಡು ನೋಡಿ. ಆದ್ರೂ ನಾನು ಒಂದೇ ಒಂದು ಲಾಸ್ಟ್ ಅಲ್ಲಿ ಹೇಳಕ್ ಬರ್ತೀನಿ, ಬ್ಯಾಡ್ ಕಮೆಂಟ್ಗಳು ಕೊಡೋರು ಕೊಡ್ಲಿ, ಏನು ಬೇಕಾದ್ರೂ ಆಗ್ಲಿ. ಡೆವಿಲ್ ನಮ್ದು, ಡೆವಿಲ್ ಸಿನಿಮಾ ನಮ್ದು, ಕೆಲಸ ಜವಾಬ್ದಾರಿನೂ ನಮ್ದು. ಅದಕ್ಕೆ ತಕ್ಕ ಸಿನಿಮಾ ಕೂಡ ಇದೆ, ಥಿಯೇಟರ್ ಒಂದು ನೋಡಿ. ಎಲ್ರಿಗೂ ಇದನ್ನೇ ಹೇಳ್ತೀನಿ. ಅಂಡ್ ಇನ್ನೊಂದು, ನಾನು ಒಬ್ಬರನ್ನ ಹುಡುಕ್ತಾ ಇದ್ದೆ ಥಿಯೇಟರ್ ಮುಂದೆ ಬಂದ್ಬಿಟ್ಟು. ಯಾಕಂದ್ರೆ ನಮ್ ಡೆವಿಲ್ ರಿಲೀಸ್ ಆಗೋವಾಗ ಎದುರುಗಡೆಗೆ ಬರ್ತೀನಿ ಅಂದಿದ್ ಯಾರೋ ಒಬ್ರು ಕಾಣಿಸ್ತಾ ಇಲ್ಲ, ನಾಪತ್ತೆ ಆಗೋಗಿದ್ದಾರೆ. ಅವ್ರನ್ನ ಏನಾದ್ರೂ ಸಿಕ್ಕಿದ್ರೆ ಖಂಡಿತ ನಮ್ಮ ಮನೆ ಫೋನ್ ನಂಬರ್ಗೆ ಅಡ್ರೆಸ್ ಇಲ್ಲೇ ಕೊಟ್ಬಿಟ್ಟು ಹೋಗ್ತೀನಿ, ಅಲ್ಲಿಗೆ ಕಳಿಸ್ಬಿಡಿ ಸರ್. ನಾವ್ ಅವ್ರನ್ನ ಹುಡುಕ್ತಾ ಇದೀವಿ. ಬೆಳಗ್ಗೆ ಏನ್ ಸರ್, ನಿನ್ನೆ ನೈಟ್ ಇಂದಾನು ಹುಡುಕ್ತಾ ಇದೀವಿ. ಎಲ್ಲರಿಗೂ ಗೊತ್ತಿದೆಲ್ಲ ಸರ್, ಎದುರುಗಡೆನೆ ಬರ್ತೀನಿ ಅಂತ ಹೇಳಿ ರಾಜಾವಶವಾಗಿ ನಿಮ್ಮನ್ನೇ ಮೈಕಲ್ ಮುಂದೆನೆ ಹೇಳಿದ್ದಲ್ಲ ಗುರು. ಅವ್ನಿಗೆ ಇನ್ನೇನು ಹೆಸರು ಹೇಳೋಣ, ಏನು ಹೆಸರೇ ಹೇಳೋದ್ ಬೇಡ. ಈ ಮಟ್ಟಿಗೆ ಔಟ್ ಆಗಿ ಹೋಗಿದ್ದಾರೆ, ಎಲ್ಲ ಊರಲ್ಲೇ ಕೂತಿರ್ತಾರೆ. ಥಿಯೇಟರ್ಸ್ಗೆಲ್ಲ ಹೇಳೋದು ಒಂದೇ, ಸಿನಿಮಾನ ಯಾರು ಆಕ್ಟರ್ ಮೇಲಾಗ್ಲಿ, ಒಂದ್ ಪರ್ಸನಲ್ ವೈಯಕ್ತಿಕ ವಿಚಾರದಲ್ಲಿ ಸಿನಿಮಾನ ನೋಡ್ಬೇಡಿ. ಕನ್ನಡ ಸಿನಿಮಾ ಮೊದಲು, ಅದಕ್ಕೆ ಮೊದಲು ಆದ್ಯತೆ ಕೊಡಿ. ಅದನ್ನ ಫಸ್ಟ್ ನಮ್ಮವ್ರನ್ನ ಗೆಲ್ಸೋಣ, ಆಮೇಲೆ ಬೇರೆ ಇಲ್ಲ. ಬೇರೆ ಯಾವ್ದು ನೋಡ್ಬೇಡಿ ಅಂತ ನಾವ್ ಹೇಳಲ್ಲ, ಎಲ್ಲರೂ ನಮ್ಮವ್ರನ್ನ ಗೆಲ್ಸೋಣ ಫಸ್ಟ್, ಆಮೇಲೆ ಮಿಕ್ಕಿದೆಲ್ಲಾರು. ಆದ್ರೆ ಡೆವಿಲ್ ನೀವ್ ಒಂದ್ಸಲ ನೋಡಿ, ಆಮೇಲೆ ನಾನೇನ್ ಹೇಳೋದು, ನೀವೇ ನಿಮ್ ಮೈಕ್ ಎತ್ಕೊಂಡು ನೀವೇ ಹೇಳ್ಕೊಳ್ತೀರಾ.